ಸಮಯ ಹೇಳಿದ, ಮಹಾಪ್ರಭು ಏನು ಹೇಳ್ತಾ ಇದ್ದೀರಾ? ಮಹಾಮಹಿಮನಾದ ಶನೇಶ್ವರ ಸ್ವಾಮಿಯನ್ನು ಜರಿದು ಜಗದೊಳಗೆ ಬದುಕುವುದುಂಟೆ? ಹಾ ಪರಮಾತ್ಮನನ್ನು ನಿಂದಿಸಿ ನಾ ಉಳಿಯುವುದುಂಟೆ? ಅವನ ಹೆಸರಿಸಿದ ಮಾತುಕ್ಕೆ ಗಂಧ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ದೇವ ಇಂತಹದ್ರಲ್ಲಿ ಅಲ್ಪ ಮಾನವರಾದ ನಾವು ಜರಿದು ಬದುಕಲಾರೆವು ಪ್ರಭು, ಬದುಕಲಾರೆವು. ನನ್ನ ಮಾತನ್ನು ಕೇಳಿ ಅವನಿಗೂ ಪೂಜೆ ಮಾಡಿಬಿಡೋಣ. ಸಾಧ್ಯವಿಲ್ಲ. ಮುಂದಿನ ಗ್ರಹದ ವಿಚಾರವನ್ನು ಹೇಳು. ಬ್ರಾಹ್ಮಣ ಹೇಳಿದ, ರಾಜಾಜ್ಞೆ ಮೀರೋ ಆಗಿಲ್ಲ ಪ್ರಭು. ಮುಂದಿನ ಗ್ರಹಗಳು ಅಂದ್ರೆ ರಾಹುಕೇತುಗಳು ಸ್ವಾಮಿ. ಸಿಂಹಿಕೆ ಎಂಬ ರಾಕ್ಷಸಿ ಗರ್ಭದವರು ಇವರು. ಪಂಕ್ತಿ ವಂಚನೆ ಮಾಡಿದ ಕಾರಣ ರಾಹುವನ್ನು ಸೌಟಿನಿಂದ ಶ್ರೀಮನ್ ಮಹಾವಿಷ್ಣು ಛೇದಿಸಿದಾಗ ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಯಿತು. ಆಗ ಗ್ರಹಗಳ ಪೈಕಿಗೆ ಇವರನ್ನು ಸೇರಿಸಿದ್ರು. ಇವು ಕೂಡ ಮನುಷ್ಯನ ಜನ್ಮದ ರಾಶಿಗೆ ಸೇರ್ಕೊಂಡಾಗ ಶುಭಫಲವನ್ನ ಅಶುಭಫಲವನ್ನು ಕೂಡ ಸೂಚಿಸ್ತದೆ ಸ್ವಾಮಿ. ಅದೇನಂತ ಅವನ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ದರ್ಬೆ ಗರಿಕೆ ಸಮರ್ಪಣೆ ಮಾಡಿ ಯಾವ ರಾಹುಕೇತುಗಳನ್ನ ನಾವೇನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥ ದೋಷವನ್ನು ದೂರ ಮಾಡಿ ನಮಗೆ ಧರ್ಮದ ದಾರಿಯನ್ನು ತೋರಿಸ್ಕೊಡ್ತಾನೆ ಆ ಭಗವಂತ. ಆ ರಾಹುಕೇತುಗಳು ಅಂದ್ರೆ ಹರ್ದಕಾಯ ಮಹಾವೀರ್ಯ ಚಂದ್ರಾರಿತ್ಯ ವಿಮರ್ದನೋ ಅರ್ಧಕಾಯ ಮಹಾವೀರ್ಯ ಚಂದ್ರಾರಿತ್ಯ ವಿಮರ್ದನೋ ಪುಷ್ಪಸಂಕಾಶಂ ತಾರಕಾಗ್ರಕಮಸ್ತಕೋ ಫಲಾ ಪುಷ್ಪಸಂಕಾಶಂ ತಾರಕಾಗ್ರಕಮಸ್ತಕೋ ರೌದ್ರಂ ರೌದ್ರಾತ್ಮಕಂ ತಂ ಕೇತುವೇ ಪ್ರಣಮಾ ತಂ ಕೇತುವೇ ಎಲ್ಲ ಗ್ರಹಗಳಿಗೂ ಸಾಂಗೋಪಾಂಗವಾಗಿ ಪೂಜೆ ನೆರವೇರಿತು. ಶನಿದೇವರಿಗೆ ಮಾತ್ರ ಪೂಜೆ ಮಾಡಬೇಡ ಅಂತ ಇದ್ದಾನೆ ವಿಕ್ರಮಾದಿತ್ಯ ಮಹಾರಾಜ. ಬ್ರಾಹ್ಮಣೋತ್ತಮ ಕೈ ಮುಗಿದು ಕೇಳಿಕೊಂಡ ಸ್ವಾಮಿ. ಆನಂದವಾಗಿ ಪೂಜೆ ನಡೆದೋಗಿದೆ. ಆ ಭಗವಂತನಿಗೂ ಪೂಜೆ ಮಾಡಿ ಧನ್ಯರಾಗೋಣ. ಏನಂದೆ?
ತಾಯಿ ತಂದೆಯ ಮೇಲೆ ಕೋಪವೇ ಮಗನಿಗೆ. ತಾಯಿ ತಂದೆಯ ಮೇಲೆ ಆಯಾ ತಿಳಿಯದು ಎನಗೆ ಮನವು ದೊಯ್ಯುವುದು. ನೀನು ಹೇಳು, ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಕಡಿಗೆ ಕಡು ಕಷ್ಟವನ್ನು ಕೊಟ್ಟವನನ್ನು ನಾವು ದೇವರು ಅಂತ ಬಂದು ಮಾಡಬೇಕು. ಪುತ್ರನಲ್ಲ ಅವನೊಬ್ಬ ಪುತ್ರ, ಅಂಧಕನಲ್ಲ ಅವನೊಬ್ಬ ನಿಂದಕ. ಅಂಥವನಿಗೆ ನಾವು ಪೂಜೆ ಸಲ್ಲಿಸಬೇಕೆ? ರಾಮನೋತ್ತಮ ಮತ್ತಷ್ಟು ನಡುಗಲಾರಂಭಿಸಿದ ಸ್ವಾಮಿ, ಆ ಮಹಾನುಭಾವರನ್ನು ತಾವು ಈ ರೀತಿ ಮಾತನಾಡ್ತಿದ್ದಾಗಾದ್ರೆ ನಿಮಗೇನು ಕೇಳು ಬುದ್ಧಿ ಬಂದಿದೆ ಅಂತ ನನಗೊಂದು ತಿಳಿಯದಲ್ಲ. ಇದು ಕೈ ಮುಗಿದು ಕೇಳ್ಕೊತೀನಿ, ಬೇಡಿ ಈ ರೀತಿ ಮಾತನಾಡಬೇಡಿ. ನಿಮ್ಮ ಮನೆ ಉಪ್ಪನ್ನು ತಿಂದು ಬೆಳೆದಿದ್ದ ನಾನು ಅವನಿಗೆ ಪೂಜೆ ಮಾಡೋಣ. ಅವನಂತಹ ದೇವರೇ ಆಗಿದ್ದ ನಿಜವಾದರೆ ಹೊರಲಿ ನನ್ನೆದುರಿಗೆ ಪರೀಕ್ಷೆ ಮಾಡಬೇಡಿ ಸ್ವಾಮಿ. ಗುರುಮೂಲ, ನದಿ ಮೂಲ, ದೈವ ಮೂಲ, ಸ್ತ್ರೀ ಮೂಲವನ್ನ ಪರೀಕ್ಷೆ ಮಾಡಬಾರದು ಅಂತ ನಿಮ್ಮಂತ ದೊಡ್ಡವರು ಹೇಳಿದ್ದಾರೆ. ನನ್ನ ಮಾತನ್ನು ಕೇಳಿ ಅವನನ್ನ ಪರೀಕ್ಷೆಗೆ ಬಿಡಬೇಡಿ. ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ನೆಲೆ ಇಲ್ಲ, ಅವನಿಲ್ಲದ ಜಾಗವೇ ಇಲ್ಲ. ಅವನೇನು ತುಳಗಾದ ಬೇರಿಗಾದಿ ಬ್ರಹ್ಮ ಪರ್ಯಂತರವೂ ಇಡೀ ಬ್ರಹ್ಮಾಂಡದಲ್ಲಿ ಅಡಕವಾಗಿದ್ದಾನೆ. ಗಾಳಿಯಲ್ಲಿ, ನೀರಿನಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ಎಲ್ಲರಲ್ಲಿ ಇದ್ದಾನೆ. ಪರೀಕ್ಷೆ ಮಾಡಬೇಡಿ, ನನ್ನ ಮಾತನ್ನು ಕೇಳಿ ಅಂದ್ರೆ ಬ್ರಾಹ್ಮಣೋತ್ತಮ, ಹಾಗಾದ್ರೆ ಕರೆಸುವವನನ್ನು ನನ್ನ ಸಭೆಗೆ ನೋಡಬೇಕು ನಾನು ಅಂತ. ಒಂದು ವೇಳೆ ನೀನೇನಾದ್ರೂ ಕರೆಸದೆ ಹೋದ್ರೆ ಖಡ್ಗವನ್ನ ಕೈಗೆತ್ಕೊಂಡಂತೆ ಈ ಖಡ್ಗದಿಂದ ನಿನ್ನ ಶಿರವನ್ನ ಒಂದೇ ಹೇಳಿಗೆ ಛೇದಿಸುತ್ತೀನಿ. ಬ್ರಾಹ್ಮಣೋತ್ತಮ ಗುಳು 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 ಕಣ್ಣಲ್ಲಿ ಕಣ್ಣೀರು ಒಡೆಯ ಕರುಣೆಯ ತೋರೆಯ ನನ್ನ ಕೂಗಿಗೆ ನೀ ಬಾರೆಯ ಉಳಿಸಲಾರನಿವನು ನನ್ನ ತಲೆಯ. ಪರಮಾತ್ಮ, ನೀನು ಬರ್ದಿದ್ರೆ ನನ್ನ ತಲೆ ಉಳಿಯಲ್ಲ. ನೀನ್ ಎಲ್ಲಿದ್ದೀಯಪ್ಪ? ಬೇಗ ಬಾ ಶನಿರಾಜ.
ಕಣ್ಣಲ್ಲಿ ಕಣ್ಣೀರು ತೋರ್ತಾ ಇದೆ, ಕೂಗ್ತಾ ಇದ್ದಾನೆ, ಎಲ್ಲಿರುವೆ ಶನಿರಾಜ? ಮುಟ್ಟಿತೋ ಈ ಬ್ರಾಹ್ಮಣೋತ್ತಮನ ಕೂಗ್ಯ ಭಗವಂತನ ಋತುಕಮಲಕ್ಕೆ. ರಾಜನಾಡಿನ ನಿಂದನ ವಾಣಿಯ ತಟ್ಟಿತೋ ಆ ಭಗವಂತನ ಕಿವಿಗೆ. ಯಾವ ಕಾಕ ವಾಹನನಾಗಿ ತೇಲಿ ಬರುತ್ತಲಿದೆ ಶನಿರಾಜನು ನಾನು ಆಗ ತೇರಿನಲ್ಲಿ ಸಾಗಿ ಬರ್ತಾ ಇದ್ದಾನೆ ಭಗವಂತ. ರಾಜನಾಡಿನ ಮಾತಿಗೆ ಅವನಿಗೆ ಕೋಪ ಬಂತು, ಅಥವಾ ಈ ಬ್ರಾಹ್ಮಣನ ಕೂಗೇ ಅವನನ್ನು ಕರೆದು ಬಿಡ್ತು. ಗಗನ ಮಾರ್ಗದಲ್ಲಿ ಬರುತ್ತ ಶನಿ ರಾಜ ಕೇಳಿದ ನೀ ಮಾತ ರಥ ಬಿಡಿದ ಮಾತ್ರಕ್ಕೆ ಕೋಟಿ ಸೇವೆ ಮಾಡುವಷ್ಟು ಶಬ್ದ. ರಥದಿಂದ ಕೆಳಗಿಳಿದ ಪರಮಾತ್ಮ ಮದೋನ್ಮತ್ತನಾಗಿ ಸಿಂಹಾಸನದ ಮೇಲೆ ಕುಳಿತಿರುವ ಯಾವ ವಿಕ್ರಮನ ಎದೆಗೆ ತನ್ನ ಎಡಗಾಲಿಂದ ತಲೆ ಕೆಳಗಾಗಿ ಉರುಳಿ 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 ಬಿದ್ದನಂತೆ ವಿಕ್ರಮ. ಕಿರೀಟವೇ ಒಂದು ಕಡೆ ಬಿದ್ದು ಹೋಗಿದೆ, ತಾನೇ ಒಂದೆಡೆ ಬಿದ್ದಿದ್ದಾನೆ. ರೌದ್ರಾಕಾರನಾಗಿ ತನ್ನ ಕೆಂಗಡೆಯನ್ನು ಕೆದರಿ ಕಣ್ಣುಗಳನ್ನು ಕೆಂಡನೋಪಾದಿ ಅಳಿಸಿಕೊಂಡು ರೌದ್ರನಾಗಿ ನಿಂತಿದ್ದಾನೆ. ಎಲವೋ ವಿಕ್ರಮ, ಇವನು ಯಾರು? ಈ ಶನಿ ಯಾರು? ಇವನ ಅಂಶವೆಂಥದ್ದು? ಇವನ ರೌದ್ರ ತಾಂಡವ ಎಂತಹದ್ದು ಎಂಬುದಾಗಿ ನಿನಗೆ ಗೋಚರವಾಗಬೇಕಾದ್ರೆ ಅದು ನಿನಗೀಗ ಗೋಚರವಾಗುತ್ತದೆ. ನೋಡು ಮುಂದೆ ಎಂಬುದಾಗಿ ಗರ್ಜಿಸಿ ನಿಂತಿದ್ದಾನಂತೆಯೇ ಬಿದ್ದಿದ್ದ ಮಹಾರಾಜ ಎಷ್ಟೋ ಹೊತ್ತಿನ ಮೇಲೆ ಜ್ಞಾನ ಬಂತು. ಮೆಲ್ಲನೆ ಕಣ್ಣಳ್ಳಿಸಿ ನೋಡುತ್ತಾನೆ. ರೌದ್ರ ರೂಪದಲ್ಲಿ ನಿಂತಿರುವ ಮಹಾಮಹಿಮನಾದ ಶನೇಶ್ವರ ಸ್ವಾಮಿಯನ್ನು ಕಂಡು ಗಡಗಡ ನಡುಗುತ್ತಾ ಇದ್ದಾನೆ. ಹರಿಯದೆಲೆಗೈದ ಬರಾದವನು ಮನ್ನಿಸೋ ಒಡೆಯ
ಶನಿದೇವಾ ಎರಗುವೆರೋ ನಿನ್ನ ಚರಣ ಕಮಲಕ್ಕೆ ಕೃಪೆ ತೋರೋ ದೇವೋ ಶನಿದೇವ ಶಾಂತನಾಗು, ಕೃಪೆ ಮಾಡು. ಸುತರು ಪಿತನ ದೂಡುವರಲ್ಲದೆ ಜಗದೊಳಗೆ ಯಾವತ್ತಿಗಾದರೂ ಕೂಡ ತಂದೆ ತಾಯಿಗಳು ಮಕ್ಕಳನ್ನ ಮನೆಯಿಂದ ಹೊರಗೆ ನೂಕಲು ಸಾಧ್ಯವೇನಪ್ಪ? ಮಕ್ಕಳು ಬೇಕಾದ್ರೆ ನೂಕುತ್ತಾರೆ. ಜಗತ್ತಿಗೆ ನೀನೊಬ್ಬ ತಂದೆಯಲ್ಲವೇ, ನಾವೆಲ್ಲ ನಿನಗೆ ಮಕ್ಕಳಂತಲ್ಲವೇ? ಕಾಪಾಡು, ಕೃಪೆ ತೋರು, ದಯಮಾಡು. ಈ ತರಳನನ್ನ ಒಮ್ಮೆ ನೋಡು ಎಂಬುದಾಗಿ ಎರಡು ಪಾದವನ್ನು ತಪ್ಪಿಕೊಂಡು ಪಾದದ ಮೇಲೆ ತಲೆಯಿಟ್ಟು ದೇವಾ
ಆ ವೃಕ್ಷವನ್ನು ಛೇದಿಸುವುದು ಯಾವ ಧರ್ಮ ತಂದೆ? ಕೃಪೆ ತೋರು, ದಯಮಾಡು. ಈ ತರನನ್ನು ಒಮ್ಮೆ ಕಣ್ತೆರೆದು ನೋಡು ಶಾಂತನ. ಈ ಭೂಲೋಕದ ಜನಗಳು ಎಂಥ ಬುದ್ಧಿವಂತರಯ್ಯ. ಆಡುವಾಗ ಏನೇನು ಬೇಕು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸು, ನನ್ನನ್ನು ಕಾಪಾಡು ಎಂದು ಕೇಳುವುದು ಯಾರು? ಈ ಮನುಷ್ಯನಿಗೆ ರಾಜ್ಯಮದ, ಯೌವನ ಮದ, ರಕ್ತಮದ, ಹಣಮದ, ಎಲ್ಲದಕ್ಕಿಂತ ಮಿಗಿಲಾದ್ದು ನಿನಗೆ ರಾಜ್ಯಮದ. ಅಂತಹ ನಿನ್ನ ರಾಜ್ಯವನ್ನು ಪರಪಾಲನಾಗಿ ಮಾಡಿ ನೀನೇ ಒಂದು ಕಡೆ, ಸತಿಯೇ ಒಂದು ಕಡೆಯಾಗಿ ಪ್ರಪಂಚದಲ್ಲಿ ಇರಲು ಸಾಯಲು ಎಂಬಂತೆ ಯಾತನೆಯನ್ನು ನಾನು ಪ್ರತಿಯೊಂದು ಪಕ್ಷದಲ್ಲಿ ನಾನು ಛಾಯಾಸುತ್ತನೆ. ಸೂರ್ಯನಿಗೆ ಮಗನೇ ಮುಂದೆ ನೋಡು.